ಇವಾಗ ಬಂದಿಲ್ದಿರೋದು ಮಾಲ್ಡೀವ್ಸ್ಗೆ. ಸೊ ಇಲ್ಲಿ ಎಷ್ಟು ದಿನ ಇರ್ತೀವಿ, ಏನೇನು ಕವರ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇವಾಗ ಜಸ್ಟು ಏರ್ಪೋರ್ಟ್ ಲ್ಯಾಂಡ್ ಆದೋ. ನಮ್ಮೂರಲ್ಲಿ ಅಷ್ಟೊಂದು ಬಿಸಿಲಿತ್ತು, ವೆದರೇ ಚೇಂಜ್ ಆಗಿಬಿಟ್ಟಿದೆ. ಫುಲ್ ಕೋಲ್ಡ್ ಇದೆ. ಎಲ್ಲಿ ಜನ ಹೇಗಿರ್ತಾರೆ, ಎಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ ಹೋಗ್ತಾ ಹೋಗ್ತಾ. ಹೊಳಿ ತನಕ ಸಿಗೋಣ ಹಾಂ. ಇವಾಗ ನಾವು ಮಾಲ್ಡೀವ್ಸಲ್ಲಿ ಇರೋದ್ರಿಂದ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಐಲ್ಯಾಂಡ್ ಥರ ಮಾಡ್ಕೊಬಿಟ್ಟಿದ್ದಾರೆ. ನೋಡಿ ಅಲ್ಲಿ ನೀರಿಲ್ಲೇ, ಅಲ್ಲಿ ಸಿಟಿ ನೋಡ್ತಾ ಇದ್ದೀರಲ್ಲ, ಅಲ್ಲೊಂದು ಸಿಟಿ, ಬರೀ ಬೋಟ್ಗಳೇ ಇದೆ. ಅಲ್ಲೊಂದು ಐಲ್ಯಾಂಡ್ ಇದೆ ನೋಡಿ. ಹಾಂ, ಮೇ ಬಿ ಸಖತ್ತಾಗಿರುತ್ತೆ ಅನಿಸುತ್ತೆ ಜರ್ನಿ. ನಡೀರಿ ಹೋಗೋಣ, ತೋರಿಸ್ತೀವಿ ಹೋಗ್ತಾ ಹೋಗ್ತಾ. ಹೊಸ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ. 2 ಅವರ್ ವೇಟ್ ಮಾಡಿದ ಮೇಲೆ ಇವಾಗ ಬೋಟಿಗೆ ಕೂತಿದ್ದೀವಿ. ಸೊ ಈ ಬೋಟು ನಮ್ಮ ಹೋಟೆಲಿಗೆ ಕರ್ಕೊಂಡು ಹೋಗುತ್ತೆ. ನೋಡಿ ಎಷ್ಟೊಂದು ಬೋಟ್ಗಳು ನಿಂತಿದೆ ಅಂತ. ಇಲ್ಲಿ ನಾನು ಹೋಟೆಲ್ಗೆ ಹೋಗಿ ಸಿಗೋಣ ಅಲ್ವಾ? ಹೋಟೆಲ್ ಹೇಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತಿದ್ವಿ ನಿಮಗೆಲ್ಲ. ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ, ಕುಡಿತಾ ಇದ್ದೀವಿ ಎಲ್ಲರ ಜೊತೆನೂ. ಕುಡಿದ್ಬಿಟ್ಟು ಚೆಕ್ಇನ್ ಆಗಬೇಕು. ವೆಲ್ಕಮ್ ಡ್ರಿಂಕ್ಸ್. ಸೊ ಹೋಟೆಲ್ ಚೆಕ್ಇನ್ ಆಗಾಯ್ತು. ವೆಲ್ಕಮ್ ಟು ಅರೇನಾ. ಇದು ನಾವು ಸ್ಟೇ ಆಗಿರೋ ಹೋಟೆಲ್. ಹೋಟೆಲ್ ಚಿಕ್ಕದಿದ್ರು ಕೂಡ ಚೆನ್ನಾಗಿದೆ. 3 ದಿನಕ್ಕೆ ಇನ್ನೆಷ್ಟು ದೊಡ್ಡದು ಕೊಡ್ತಾರೆ ಹೇಳಿ? ಇದು ವಾಶ್ರೂಮು. ಎಲ್ಲರ ಮನೆಯಲ್ಲೂ ಹೆಂಗಿರುತ್ತೆ ಹಂಗೆ ಇರುತ್ತೆ. ಬಟ್ ಈ ವ್ಯೂ ಸಾಕಾಗಿದೆ, ಇದನ್ನು ತೋರಿಸ್ಲೇಬೇಕು. ಬನ್ನಿ. ಹಾಂ, ಅಲ್ಲಿ ನೋಡಿ ಪ್ಯಾರಾಸೀಲಿಂಗ್ ಆಗ್ತಿದೆ. ಅಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸ್ಗೆ ಅಲ್ಲ ಲವರ್ಸ್ ಏನಾದ್ರು ಸರ್ಪ್ರೈಸ್ ಕೊಡಬೇಕು. ಇಲ್ಲಿ ಇನ್ಫಿನಿಟಿ ಪೂಲ್ ಕೊಟ್ಟಿದ್ದಾರೆ, ಸುತ್ತಲೂ ನೀರು ಚೆನ್ನಾಗಿದೆ. ಹಾಂ, ಅಲ್ಲಿ ನೋಡಿ ಯಾರೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರಬೇಕು. ಆರ್ಟೆಲ್ಲ ಬಿಟ್ಟಿದ್ದಾರೆ ಅಂದರೆ ಯಾರಿಗೂ ಏನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರಬೇಕು. ಹಾಂ, ಏನೋ ಇರುತ್ತೆ. ಅಲ್ಲಿ ನೋಡಿ ಅಲ್ಲೇನೋ ಮಾಡ್ತವ್ರೆ. ಇಲ್ಲೆಲ್ಲ ಡಾಲರ್ ಲೆಕ್ಕದಲ್ಲಿ ಹೋಗ್ತೈತೆ ದುಡ್ಡು, ಎಲ್ಲ ಮಾಡಿಸ್ತಾರಂತೆ. ನೋಡ್ಕೊಬಿಡಿ ಇನ್ನೊಂದ್ಸತಿ ವ್ಯೂನ. ಹಿಂಗಿದೆ ವ್ಯೂ, ಚೆನ್ನಾಗಿದೆ ಒಂಥರ ಒಟ್ಟಿನಲ್ಲಿ. ಹಿಂಗೆ ಬಂದರೆ ರೂಮು. ಸ್ವಿಮ್ಮಿಂಗ್ ಪೂಲ್ ತೋರಿಸ್ತಾಯ್ತು ಅವರೆಲ್ಲೋ ಏನೋ ಮಾಡ್ತಾವ್ರೆ ಬಿಡು. ಸೊ ನಾವು ಊಟಕ್ಕೆ ಹೋದಾಗ ನೆಕ್ಸ್ಟ್ ತೋರಿಸ್ತೀವಿ. ಇಷ್ಟೇ ರೂಮ್ ನೋಡಿ, ಇಷ್ಟೇ. ಸಿಗೋಣ ಮತ್ತೆ ಅಲ್ಲಿ. ಹೋಟೆಲ್ ವೈಬ್ ಮಾತ್ರ ಸಖತ್ತಾಗಿದೆ. ಬಾ ಏನೇನಿದೆ ಅಂತ ನೋಡೋಣ. ಓಕೆ, ಮ್ಯೂಸಿಕ್ ಇದೆ ಬ್ಯಾಕ್ಗ್ರೌಂಡಲ್ಲಿ ಕೊಡ್ತೀನಿ ಬಿಡಿ. ಇವತ್ತು ಶಾರ್ಕ್ ಡೇ, ಫುಲ್ ಮಳೆ ಬರ್ತಾ ಇದೆ. ಇಲ್ಲ ಏನು ನೋಡ್ತೀವಿ ಗೊತ್ತಿಲ್ಲ. ಹಾಂ, ಜನ ಮಾತ್ರ ಜಾಸ್ತಿ ಇದ್ದಾರೆ. ಅಲ್ಲೋಗಿ ಸಿಗ್ತೀವಿ ತಡೀರಿ. ಸರಿ, ಅಂತಾರೆ ಏನು ಫಿಶ್ ಅಂತಾರೆ ಗೊತ್ತಿಲ್ಲ, ಬಟ್ ಈ ಬೀಚಿಗೆ ಬಂದಿದ್ದೀವಿ. ಅಲ್ಲಿ ಕ್ಲೋಸಾಗಿ ಹೋಗೋಕ್ಕೆ ಬಿಡಲ್ಲ, ಅದಕ್ಕೆ ಇಲ್ಲಿಂದನೇ ತೋರಿಸ್ತಿದ್ದೀನಿ. ಆ ಬ್ಯಾಚ್ ಆದಮೇಲೆ ನಾವು ಹೋಗ್ಬೇಕು. ಇವಾಗ ಇಷ್ಟೇ ಆಗೋದು. ಅರ್ಧ ಗಂಟೆ ಜಾಸ್ತಿ ಆಯಿತು ಅನ್ಸುತ್ತಾ. ನೋಡಿ ಹೆಂಗಿದೆ ಈ ಐಲ್ಯಾಂಡು. ಏನು ಸೌಂಡ್ ಇಲ್ಲ, ಬರೀ ಗೈಡು. ವಾಟ್ ಈಸ್ ದಟ್ ಫಿಶ್ ನೇಮ್? ದಿಸ್ ಒನ್ ಇಸ್ ಸ್ಟಿಂಗ್ರೇ. ಓಕೆ. ಇಲ್ಲಿ ನೋಡ್ಬೋದು ಯಾವ ಥರ ಮಲ್ಕೊಂಡು ಪೋಸ್ ಕೊಡ್ತಿದ್ದಾರೆ ಅಂತ ವಿಡಿಯೋಗೆ. ಆ ಸ್ಟಿಂಗ್ರೇ ಅವ್ರ ಹತ್ರ ಬರ್ತಿದೆ. ಅಲ್ಲಿ ಡ್ರೋನ್ ಹಾರಿಸ್ತಾ ಇದ್ದಾರೆ. ಆ ಡ್ರೋನ್ ಫೋಟೋನ ತಗೋತಾರೆ, ಫೋಟೋ ಮತ್ತು ವಿಡಿಯೋನ. ಇಲ್ಲಿ ನಮ್ಮ ಯಜಮಾನ್ರು ಇಲ್ಲಿ ಹಲೋ ಮಾಡಿ ಸರ್, ಇಲ್ಲಿ ಹಲೋ ಮಾಡಿ. ನಮಸ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರೋ ಗೊತ್ತಾ? $10 ಅಂತೆ. 10 × 93 ಹಾಕು. ಆಯಿತು, 9300 ಅಲ್ಲ,
ಎಷ್ಟಾಗುತ್ತೆ ನೀವು ಯಾಕೆ ಹಾಂ 930 ಪರವಾಗಿಲ್ಲ ಅಲ್ವಾ ಪರವಾಗಿಲ್ಲ ಆದರೆ ಜನ ನೋಡಿ ಇಲ್ಲಿ ಕಾಯ್ತಿರೋದ ಈ ಡ್ರೋನ್ ವಿಡಿಯೋ ಮತ್ತು ಇಷ್ಟು ಜನ ಇದ್ದಾರೆ ಇವರೆಲ್ಲ ಮುಗಿಬೇಕು ನೋಡಿ ಅಲ್ಲಿ ಫೋಟೋ ಹಿಂದೆ ತೋರಿಸ್ತಿದ್ದೀನಿ ನಾನು ನಿನ್ನ ತೋರಿಸ್ತಿಲ್ಲ ಹಾಂ ಏನಕ್ಕೆ ವೇಟ್ 50-50 ಚಾನ್ಸಸ್ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ವೇಟಿಂಗ್ ನಮ್ಮ ಯಜಮಾನ್ರು ಹೋಗ್ತಾರೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿ ನನಗಿದೆ ಜಾಸ್ತಿ ಸರಿ ಆಯಿತು ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ ಇನ್ನು ಇಳಿತಿದ್ಯಾ ನೆಕ್ಸ್ಟಾ ಇವಾಗ ಇಳಿತಲ್ಲ ಆ ಥರ ಹಾಂ ಇಳಿಸಿದ್ರು ನೋಡಿ ಈ ಥರ ನೆಕ್ಸ್ಟ್ ಹೋಗ್ತಲ್ಲ ಇವಾಗ ಇವಳು ಈ ಥರ ಸತಿ ಹೆಂಗೆ ಅನಿಸ್ತಿದೆ ಈಗ ಇಲ್ಲಿಂದ ನೆಕ್ಸ್ಟು ನೋಡಿ ಎಷ್ಟೊಂದು ಶಾರ್ಕ್ಗಳಿದೆ ಯಾವುದಕ್ಕೂ ಕೂಡ ಟ್ರೈನ್ ಆಗಿಲ್ಲ ಇಲ್ಲಿ ಫುಡ್ ಹಾಕ್ತಾರಲ್ಲ ಅವರು ಅದಕ್ಕೆ ಇಲ್ಲಿ ಬಂದು ಹಾಕ್ತಾ ಇದೆ ಅವ್ರು ಹಾಕ್ತಾ ಇಲ್ಲ ಇವಾಗ ಕ್ಲೀನ್ ಮಾಡ್ತಿದ್ದಾರಲ್ವಾ ಅದಕ್ಕೆ ಹಾಕ್ಲಿ ಅಂತ ನೋಡ್ತಿದ್ದೆ ಇವ್ರು ಹಾಕ್ಲಿಲ್ಲ ಅಂದರೆ ಅಲ್ಲಿಗೆ ಹೋಗ್ಬಿಡುತ್ತೆ ಬೇರೆಯವ್ರ ಹತ್ರ ಅಲ್ಲಿ ತನಕ ಇಲ್ಲೇ ಇರುತ್ತೆ ಅಲ್ಲಿ ಅವ್ರು ವಿಡಿಯೋದಾಗ ಕೊಡ್ತಿರ್ತಾರೆ ಹಂಗೆ ಸ್ವಿಮ್ಮಿಂಗ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಲೈಫ್ ಜಾಕೆಟ್ ಇದ್ದರೆ ಆರಾಮಾಗಿ ಆಡ್ಬೋದು ಅಲ್ಲಿ ಇಷ್ಟು ಜನ ಇದ್ದೀವಿ ನೋಡಿ ಅಲ್ಲಿ ವಿಡಿಯೋ ತೆಕ್ಕೊಡ್ತವ್ರೆ Look at my camera. Look at my camera, okay? Look the camera, madam. Look the camera. Look the camera. That side. Look at camera, okay? Ready? 1, 2, 3, go. ಸೊ ಊಟಕ್ಕೆ ಬೀಚಲ್ಲಿ ಕೂತ್ಕೊಂಡಿದ್ದೀವಿ ನೋಡ್ತಿರ್ಬೋದು ಇದೇನೇನು ಕೊಟ್ಟವ್ರೆ ಅಂತ ಗೊತ್ತಿಲ್ಲ ಇದು ಬಜ್ಜಿ ಥರ ಐತೆ ಅದು ಚಿಕನ್ ಅಂತಲೇ ಅಂದ್ಕೊಂಡಿದ್ದೀನಿ ಇದು ಸಾಸೇಜ್ ಇಲ್ಲ ಸಾಸೇಜು ಚಿಕನ್ ಸಾಸೇಜ್ ಅದು ಇದು 2 ಫ್ರೂಟು ನೀರು ತಿನ್ನಿ ಇವತ್ತು ನಾವು ವಾಟರ್ ಆ್ಯಕ್ಟಿವಿಟೀಸ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ ಆಗಿರೋದು ಸೊ 3 ಡೇಸು ಇವತ್ತು ಗೇಮ್ಸ್ ಎಲ್ಲ ಮುಗಿಸಿದ್ರೆ ನಾಳೆ ಏನೂ ಇರಲ್ಲ ನಾಳೆ ಏರ್ಪೋರ್ಟು ಮಧ್ಯಾಹ್ನದ ಮೇಲೆ ಫ್ಲೈಟು ಮಧ್ಯಾಹ್ನ ಅಲ್ಲ ಸಂಜೆ ಇರೋದು ನಾವು ಮಧ್ಯಾಹ್ನನೇ ಹೋಗಬೇಕು ಹಾಂ ಇಲ್ಲೆಲ್ಲ ಎಲೆಕ್ಟ್ರಿಕ್ ಗಾಡಿಗಳನ್ನ ಯೂಸ್ ಮಾಡ್ತಿರೋದು ಹಾಂ ಇದೊಂದು ಐಲ್ಯಾಂಡು ಇದು ಚಿಕ್ಕದು ಐಲ್ಯಾಂಡ್ ಆಯಿತಾ ಇಲ್ಲೇ ಇಷ್ಟೊಂದು ಬಿಲ್ಡಿಂಗ್ಗಳು ಕಟ್ಕೊಬಿಟ್ಟಿದ್ದಾರೆ ಎಲ್ಲ ಹೋಟೆಲ್ಸು ಸೊ ನಾವಿರೋ ಹೋಟೆಲ್ಸ್ ಅವ್ರದ್ದೇ ಸುಮಾರು ಆ್ಯಕ್ಟಿವಿಟೀಸ್ ಇದೆ ನೀವು ಹಾಂ ಅದೊಂದು ಪ್ಲಸ್ ಪಾಯಿಂಟು ಹಾಂ ಆ್ಯಕ್ಟಿವಿಟೀಸು ಅವ್ರದ್ದು ಹಾಂ ಚೆನ್ನಾಗಿದೆ ಇವಳಿಗೆಲ್ಲ ಚೆನ್ನಾಗಿದೆ ನಾವು ಗೇಮ್ ಆಡೋಲ್ಲ ಅಂದ್ರೂ ಬಾ ನೋಡೋಣ ಬರ್ಬೇಕಿದ್ರು ಅಲ್ಲೊಂದು ಇದನ್ನು ಸಾಕಿದ್ದಾರೆ ಗಿನಿನ 2 ನಮಗೆ ಮೊದಲೇ ಹಾರಿಸ್ತಾರೆ ಅನ್ಸುತ್ತೆ ಮೇಲ್ಗಡೆ ಅದಕ್ಕೆ ಈ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಬೇಡ ಹೋಗೋ ನಾನೇ ತೋರಿಸ್ಕೋತೀನಿ ನಾವು ಚೆನ್ನಾಗಿಲ್ಲ ಬಿಡಿ ನಿಮ್ಮಷ್ಟು ಚೆನ್ನಾಗಿಲ್ಲ ನೀವು ಚೆನ್ನಾಗಿರಿ ಸಾಕು ಹ್ಞೂ ಆಗೈತೆ ಬಟ್ ಹುಷಾರಿಲ್ಲ ಅಂದ್ರೂ ಮಾಲ್ದೀವ್ಸ್ ಸುತ್ತಿದ್ದೀನಿ ಸರಿ ಬನ್ನಿ ಸಿಗೋಣ ಆಮೇಲೆ थोड़ा खुला टेंशन थोड़ा खुला
ನೀವೆಲ್ಲರೂ ಕೂಡ ನಾವು ಮಾಲ್ಡೀವ್ಸ್ ಟ್ರಿಪ್ ಹೋದಾಗ ಅಲ್ಲಿಗೆ ಹೋಗಕ್ಕೆ ಎಷ್ಟು ಖರ್ಚಾಗತ್ತೆ, ಕಂಪ್ಲೀಟ್ ಪ್ಯಾಕೇಜ್ದು ಡೀಟೇಲ್ಸ್ ಕೊಡಿ ಅಂತ ಕೇಳ್ತಿದ್ರಿ. ನಾವು ಬುಕ್ ಮಾಡ್ಕೊಂಡಿದ್ದು ದಿ ಟೂರಿಸ್ಟ್ 360 ಅವ್ರ ಕಡೆಯಿಂದ. ನಾವು ತಗೊಂಡಿದ್ದು 4 days 3 nights ಪ್ಯಾಕೇಜ್ನ. ಇದರಲ್ಲಿ ಹೋಟೆಲ್ ಅಕೊಮಡೇಷನ್ ಚಾರ್ಜಸ್ ಜೊತೆಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಕೆಲವೊಂದು ಆಕ್ಟಿವಿಟೀಸ್ ಕೂಡ ಇದ್ರಲ್ಲೇ ಇರುತ್ತೆ. ಮಾಲ್ಡೀವ್ಸಿಗೆ ಬಂದಿದ್ದು ಫಸ್ಟ್ ಡೇ ನಮ್ಮನ್ನ ಏರ್ಪೋರ್ಟ್ ಇಂದ ಪಿಕ್ ಮಾಡಿ ಹೋಟೆಲ್ಗೆ ಡ್ರಾಪ್ ಮಾಡ್ತಾರೆ. ಫಸ್ಟ್ ಡೇ ನಾವಿಲ್ಲಿ ಮಫೂಸಿ ಬೀಚ್ ಮತ್ತೆ ಸ್ಟ್ರೀಟ್ ನೈಟ್ ವೈಬ್ಸ್ ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಸೆಕೆಂಡ್ ಡೇ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಶಾರ್ಕ್ ಜೊತೆ ನೀವು ಸ್ವಿಮ್ ಕೂಡ ಮಾಡಬಹುದು, ಸ್ಟ್ರಿಂಗ್ ರೇ ಮತ್ತೆ ಡಾಲ್ಫಿನ್ ಕೂಡ ನೋಡಬಹುದು. ಮತ್ತೆ ಇವತ್ತಿನ ದಿನ ಊಟನ ಸ್ಯಾಂಡ್ ಬ್ಯಾಗ್ ಬೀಚ್ ಅಲ್ಲಿ ಕೊಟ್ಟಿರ್ತಾರೆ, ಸೊ ಅಲ್ಲಿ ನೀವು ಊಟನೂ ಕೂಡ ಮಾಡ್ಕೋಬಹುದು. ಇವತ್ತಿನ ದಿನ ನಿಮ್ಗೆ ಬೀಚ್ ಟವಲ್, ಬೀಚ್ ಅಂಬ್ರೆಲಾ, ಸ್ನಾರ್ಕ್ಲಿಂಗ್ ಗಿಯರ್, ಲೈಫ್ ವೆಸ್ಟ್, ಲಂಚ್ ಇದೆಲ್ಲ ಕೂಡ ಇವರೇ ಕೊಡ್ತಾರೆ. ಪ್ಯಾಕೇಜ್ ಎಲ್ಲ ಇದು ಇನ್ಕ್ಲೂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಅಂಡರ್ ವಾಟರ್ ಫೋಟೋಸ್ ಮತ್ತೆ ವಿಡಿಯೋಸ್ ಕೂಡ ತಗೋಬಹುದು. ಇನ್ನ ಡೇ 3ಗೆ ಬಂದ್ರೆ ಇವತ್ತಿನ ದಿನ ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಕ್ಟಿವಿಟೀಸ್ ಆಡೋದಕ್ಕೆ ಹೋಗ್ಬಹುದು. ಫಸ್ಟಿಗೆ ನಾವು ಪ್ಯಾರಾಸೀಲಿಂಗ್ ಮಾಡಿದ್ವಿ. ಪ್ಯಾರಾಸೀಲಿಂಗ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ಇದರಲ್ಲಿ ಡ್ರೋನ್ ವಿಡಿಯೋ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದಾದ್ಮೇಲೆ ನಾವ್ ಆಡಿದ್ದು ಫನ್ ಟ್ಯೂಬ್, ಜೆಟ್ ಸ್ಕೀ ಮತ್ತೆ ಕಯಾಕಿಂಗು. ಈ ಎಲ್ಲಾ ಗೇಮ್ಸ್ ಒಂದ್ರಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು. ಡೇ 4 ನಾವು ಹೋಟೆಲ್ ಅಲ್ಲಿ ಚೆಕ್ಔಟ್ ಆದ್ಮೇಲೆ ನಮ್ಮನ್ನು ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಇದು ಮಾಲ್ಡೀವ್ಸ್ ಅಲ್ಲಿ ನಮ್ಮ ಲಾಸ್ಟ್ ಡೇ ಆಗಿತ್ತು. ನಾವ್ ಈ ಟ್ರಿಪ್ ನ ಬುಕ್ ಮಾಡ್ಕೊಂಡಿದ್ದು ದಿ ಟೂರಿಸ್ಟ್ 360 ಅವ್ರ ಕಡೆಯಿಂದ 4 days 3 nights ಪ್ಯಾಕೇಜ್ ಗೆ ಪರ್ ಪರ್ಸನ್ ಗೆ 42,500 ಆಯ್ತು. ನಿಮ್ಗೆ ಏನಾದ್ರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾವು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ.